ವೆಲ್ಕಮ್ ಟು ದಿ ಪ್ರೆಸೆಂಟೇಷನ್. ಇಂದಿನ ಪ್ರೆಸೆಂಟೇಷನಲ್ಲಿ ಮುಖ್ಯವಾಗಿ ನಾವು ಕಳೆದ ಪ್ರೆಸೆಂಟೇಷನ್ನಿನ ಮುಂದುವರಿದ ಭಾಗವನ್ನು ಗಮನಿಸೋಣ. ನಾವು ಕಳೆದ ತರಗತಿಯಲ್ಲಿ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ವ್ಯತ್ಯಾಸಗಳು ಅಥವಾ ಡಿಫರೆನ್ಸ್ ಅನ್ನು ಗಮನಿಸ್ತಾ ಇದ್ದು. ಸೊ ಇನ್ ದಿ ಲಾಸ್ಟ್ ಕ್ಲಾಸ್ we studied about the difference between internal trade and international trade. Many differences concept that we are listed there. Say balance of payment ಆಗಿರ್ಬೋದು, then different market ಆಗಿರ್ಬೋದು, currency ಬೇರೆ ಬೇರೆ ಆಗಿರೋದಾಗಿರ್ಬೋದು, resources ಬೇರೆ ಬೇರೆ ಆಗಿರೋದಾಗಿರ್ಬೋದು. So different ideas that we have taken as already regarding the differences between internal and international trade. ಇವತ್ತು ಅದಕ್ಕಿಂತ ಇನ್ನೂ ಹೆಚ್ಚುವರಿಯಾಗಿ ಎಡಿಷನಲ್ ಪಾಯಿಂಟ್ಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. Different political groups. A significant distinction between internal and international trade is that all regions within country belong to one political unit, while different countries have different political units. In regional trade is among people belong to the same country, even though they may differ on the basis of caste, creeds, religions, taste and customs. They have a sense of belonging to one nation and their loyalty to the region secondary. The government is also interested more in the welfare of the nationals belongings to different regions. So ಇಲ್ಲಿ ನಮಗೇನು ತಿಳಿಲಿಕ್ಕಾಗುತ್ತೆ ಕೇಳಿದರೆ, ಡಿಫರೆಂಟ್ ಪೊಲಿಟಿಕಲ್ ಗ್ರೂಪ್ಸ್ಗಳು, ಬೇರೆ ಬೇರೆ ಪೊಲಿಟಿಕಲ್ ಗ್ರೂಪ್ಸ್ಗಳು ಅಥವಾ ಪೊಲಿಟಿಕಲ್ ಗ್ರೂಪ್ಸ್ಗಳ ಸಂಬಂಧಪಟ್ಟಾಗಿ ವ್ಯತ್ಯಾಸದ ಅಭಿಪ್ರಾಯಗಳನ್ನು ನಮಗೆ ನೋಟ್ ಮಾಡಬಹುದು. ಅಂದರೆ ಆಂತರಿಕವಾಗಿ ಹೇಳೋದಾದರೆ ಅಲ್ಲಿ ಆ ಸ್ವದೇಶದ ನಿಯಂತ್ರಣಗಳು ಮಾತ್ರ ಇರುವಂಥದ್ದು. ಒನ್ ಪೊಲಿಟಿಕಲ್ ಯೂನಿಟ್ ವೈಲ್ ಡಿಫರೆಂಟ್ ಕಂಟ್ರೀಸ್ ಆರ್ ಡಿಫರೆಂಟ್ ಪೊಲಿಟಿಕಲ್ ಯೂನಿಟ್. ಆಂತರಿಕ ವ್ಯಾಪಾರದಲ್ಲಿ ಒಂದೇ ರಾಷ್ಟ್ರ ಇರೋದರಿಂದಾಗಿ ಒಂದು ಪೊಲಿಟಿಕಲ್ ಯೂನಿಟ್ ಇದ್ದರೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬಹಳಷ್ಟು ರಾಷ್ಟ್ರಗಳು ಬರೋದ್ರಿಂದಾಗಿ ಬೇರೆ ಬೇರೆ ರೀತಿಯಾದ ಅಥವಾ ಬೇರೆ ಬೇರೆ ರೀತಿಯ ಸರ್ಕಾರಗಳಿರುತ್ತೆ ಅಂತ ಅಲ್ಲಿ ತಿಳಿಬೇಕು. ಆವಾಗ ಅವರ ಯೋಜನೆಗಳು, ಅವರ ಏನು ಐಡಿಯಾಲಜಿಗಳು ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅವರವರ ಐಡಿಯಾಲಜಿಗೆ ತಕ್ಕಂತೆ ಅವರು ಏನು ಪ್ರೊಡಕ್ಷನ್ ಪ್ಲ್ಯಾನ್, ದೆನ್ ಮಾರ್ಕೆಟ್ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಹೋಗ್ತಾರೆ ಅಂತ ವಿಷಯಗಳು. ಲಾಯಲಿಟಿ ಸೆಕೆಂಡರಿ ಆಗಿರುತ್ತೆ. ಗವರ್ಮೆಂಟ್ ಇಂಟ್ರೆಸ್ಟೆಡ್ ವೆಲ್ಫೇರ್ ಆಫ್ ದಿ ನೇಷನ್ಸ್ ಆಫ್ ದಿ ಡಿಫರೆಂಟ್ ರೀಜನ್ಸ್ ಆಗಿರುತ್ತೆ. ಮುಂದೆ different national policies. Another differences between internal and international trade arises from the fact that policies relating to the commerce, trade, taxation, etc. are the same within the countries. So ರಾಷ್ಟ್ರದ ಒಳಗಡೆ ವಾಣಿಜ್ಯಕ್ಕಾಗಿರ್ಬೋದು, ವ್ಯಾಪಾರಕ್ಕಾಗಿರ್ಬೋದು, ತೆರಿಗೆ ನೀತಿಗಳಾಗಿರ್ಬೋದು ಒಂದೇ ರೀತಿಯಾಗಿರುತ್ತೆ, ವ್ಯತ್ಯಾಸ ಇರೋದಿಲ್ಲ. ಬಟ್ ಇಂಟರ್ನ್ಯಾಷನಲ್ ಟ್ರೇಡ್ there are artificial barriers in the form of quotas. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟ ನಾವು ಹೇಳೋದಾದರೆ ಅಲ್ಲಿ ಕ್ವಾಂಟಿಟೇಟಿವ್ ರೆಸ್ಟ್ರಿಕ್ಷನ್ ಕ್ವಾಟಾಸ್ಗಳಿರುತ್ತೆ, ಇಂಪೋರ್ಟ್ ಡ್ಯೂಟೀಸ್ಗಳಿರುತ್ತೆ, ಟ್ಯಾರಿಫ್ ಇರುತ್ತೆ, ಎಕ್ಸ್ಚೇಂಜ್ ಕಂಟ್ರೋಲ್ ಇರುತ್ತೆ. ಆನ್ ದಿ ಮೂವ್ಮೆಂಟ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಅಲ್ಲಿ ಸಲೀಸಾಗಿ ಸರಳವಾಗಿ ನಮಗೆ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ. ಆ ರಾಷ್ಟ್ರದ ನಿಬಂಧನೆಗಳನ್ನು ಪಾಲನೆ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ. ಭಾರತ ಜರ್ಮನಿ ಜೊತೆಗೆ ವ್ಯಾಪಾರ ಮಾಡುತ್ತೆ ಕೇಳಿದರೆ, ಭಾರತ ಜರ್ಮನಿಯ ಪಾಲಿಸಿಗೆ ಡಿಪೆಂಡ್ ಆಗಿರುತ್ತೆ. ಜರ್ಮನಿಯಲ್ಲಿ ಆಮದು ಮಾಡ್ಬೋದಾ, ಆಮದು ಮಾಡಬಾರ್ದಾ, ಎಷ್ಟು ಆಮದು ಮಾಡಬೇಕು, ಈ ಎಲ್ಲ ವಿಷಯಗಳಲ್ಲಿ ಪ್ರಮುಖವಾಗಿ ಬರುತ್ತೆ ಎಂದು ನಾವು ತಿಳಿಬೇಕಾಗುತ್ತೆ. ಜರ್ಮನಿ ಅನುಕೂಲಕರವಾಗಿದ್ದರೆ, ನಮ್ಮ ಆಮದು ರಫ್ತಿಗೆ ಅನುಕೂಲಕರವಾಗಿದ್ದರೆ ನಮಗೆ ಪೂರಕವಾಗಿರುತ್ತೆ ಅಂತ ಐಡಿಯಾ ಅಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಮುಂದೆ ನಾವು ಸಿಮಿಲಾರಿಟಿಯ ಬಗ್ಗೆ ಅಧ್ಯಯನ ಮಾಡಲಿಕ್ಕಿರುವಂಥದ್ದು. ಸಿಮಿಲಾರಿಟಿ ಅಂದರೆ ಒಂದೇ ರೀತಿ ಸಾಮ್ಯತೆ ಇರುವಂಥದ್ದು. ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಸಾಮ್ಯತೆಗಳನ್ನು ಸಿಮಿಲಾರಿಟಿ ಅಂತ ನಾವು ಕರೀತೇವೆ. ನೋಡೋಣ. There are similarities between internal and international trade. For example, international values are determined in the same way as they are determined in the internal trade. According to Berlin-O'Higgin, international trade is but a special case of interlocal or interregional trade. ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಹೊಸತೇನೂ ಅಲ್ಲ, ಅದು ಸ್ಪೆಷಲ್ ಕೇಸ್ ಆಫ್ ಇಂಟರ್ಲೋಕಲ್ ಆರ್ ಇಂಟರ್ ರೀಜನಲ್ ಟ್ರೇಡ್. ಸ್ವದೇಶದ ಒಳಗಡೆ ವ್ಯಾಪಾರ ಏನು ಮಾಡ್ತೇವೆ ಅದರ ಒಂದು ವಿಶೇಷ ಸಂದರ್ಭವನ್ನು ಅವರು ಏನು ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕರೀತಾರೆ. ಇಟ್ ಈಸ್ ಸ್ಪೆಷಲ್ ಕೇಸ್ ಆಫ್ ದಿ ಇಂಟರ್ನಲ್ ಟ್ರೇಡ್ ಇಸ್ ದ ಇಂಟರ್ನ್ಯಾಷನಲ್ ಟ್ರೇಡ್. ದೇರ್ಫಾರ್ he does not find any justification for the separate theory of IT. ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟ ಹೊಸ ಥಿಯರಿನ ಅಗತ್ಯ ಇಲ್ಲ, ಅದು ಸ್ವದೇಶದ ವ್ಯಾಪಾರದ ಮುಂದುವರಿದ ಭಾಗ ಅಷ್ಟೇ, ವಿಶೇಷವೇನಿಲ್ಲ ಅಂತ ಹೇಳ್ಕೊಂಡು ಬರ್ಟ್ಲಿನ್-ಒಹಿಲಿನ್ ಹೇಳಿದ್ದಾನೆ ಅಂತ ಇಲ್ಲಿ ನೀವು ತಿಳಿಬೇಕಾಗುತ್ತೆ.
He provides number of arguments in support of his views. Ohilin rejects the classical arguments of the following reasons or following grounds. So ಕೆಲವೊಂದು ಆಂಗಲ್ ಅಲ್ಲಿ ಒಹಿಲಿನ್ ಕ್ಲಾಸಿಕಲ್ ಐಡಿಯಾಗಳನ್ನು ತಿರಸ್ಕಾರ ಮಾಡಿದ್ದಾನೆ. ನೋಡೋಣ. ಒಂದನೇ ಪಾಯಿಂಟ್ ಸಿಮಿಲಾರಿಟಿಯಲ್ಲಿ ಬರುವಂತಹದ್ದು, ಲೇಬರ್ ಕ್ಯಾಪಿಟಲ್ ಆರ್ ಇಮ್ಮೊಬೈಲ್ ಈವನ್ ಇನ್ ಕೇಸ್ ಆಫ್ ಇಂಟರ್ ರೀಜನಲ್ ಟ್ರೇಡ್. ನಾವು ನಂಬಿಕೊಂಡಿದ್ದು ಹೇಗೆ ಕೇಳಿದ್ರೆ, ಶ್ರಮ ಮತ್ತು ಬಂಡವಾಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂವ್ಮೆಂಟ್ ಆಗುವುದಿಲ್ಲ ಅಂತ ನಾವು ನಂಬಿದ್ದು. ಅದು ಅಂತಾರಾಷ್ಟ್ರೀಯ ಮಟ್ಟ ಮಾತ್ರ ಅಲ್ಲ, ಸ್ವದೇಶದ ಒಳಗಡೆ ವ್ಯಾಪಾರದಲ್ಲಿ ಕೂಡ ಕೆಲವಾರು ಸಂದರ್ಭದಲ್ಲಿ ಮೂವ್ಮೆಂಟ್ ಆಗುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಅದರಿಂದ ಸಿಮಿಲಾರಿಟಿ ಆಯ್ತು ನೋಡಿ. ಏನು ಅಂತಾರಾಷ್ಟ್ರೀಯ ವ್ಯಾಪಾರದ ಲಾಜಿಕ್ ಇದೆಯೋ ಅದು ಆಂತರಿಕ ವ್ಯಾಪಾರದಲ್ಲಿ ಆಗುತ್ತೆ ಅಂತ ಆಯಿತು. ಸೊ ದಟ್ ಇಸ್ ದಿ ಐಡಿಯಾ. This is apparent from the fact that the wage rates differ not only in the different trades but also the different trades in the different regions within the same countries. So within the country also there is a movement of labor and capital is hardly but possible in some cases. Similarly, interest rates vary for different purposes in different regions. ಹಾಗೇನೆ ಬಡ್ಡಿ ದರಗಳು ಕೂಡ ಬೇರೆ ಬೇರೆ ರೀಜನ್ ಅಲ್ಲಿ ಬೇರೆ ಬೇರೆ ಆಗಿರುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಬಡ್ಡಿ ದರಗಳು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ, ಇಂಡಿಯಾದಲ್ಲಿ ಒಂದು ಬೇರೆ, ಜರ್ಮನಿ, ಆಸ್ಟ್ರೇಲಿಯಾ, ಆಫ್ರಿಕಾದಲ್ಲಿ ಬೇರೆ ಬೇರೆ ಆಗಿದೆ. ಮುಂದೆ ಇನ್ನೊಂದು ಸಿಮಿಲಾರಿಟಿಯ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಹೇಳುವ ಹಾಗೆ, ಫಾರ್ a labor and capital are not immobile between countries. Rather, labor and capital have moved from one country to another. So ಅಲ್ಲಿ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಲೇಬರ್ ಅನ್ನು ಮೂವ್ಮೆಂಟ್ ಮಾಡಿರುವಂಥದ್ದು, one country to another. It is argued that rapid development of advanced countries in the 19th century and early 20th century has been due to movement of labor and capital from England and Europe ಮತ್ತು ಇಂಗ್ಲೆಂಡ್ ಇಂದ ಮೂಮೆಂಟ್ ಇದ್ದಿರುವಂಥದ್ದು ಬಂಡವಾಳ ಮತ್ತು ಏನು ಶ್ರಮ, ಇದು ಪ್ರಮುಖ ಕಾರಣ ಅಂತಲ್ಲಿ ಹೇಳ್ತಾರೆ. ಒಂದು ಎರಡನೇ ಪಾಯಿಂಟ್, in both internal and international trade, space factor is important and goods move from one place of abundant supplies to place where they are scarce. ಸೊ ಅಲ್ಲಿ ಸ್ಪೇಸ್ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬರುತ್ತೆ. ಸೊ ಎಲ್ಲಿ ಕಡಿಮೆ ಇದೆ ಐಟಮ್ ಅಲ್ಲಿಂದ ಜಾಸ್ತಿ ಇದ್ದಲ್ಲಿಂದ ಕಡಿಮೆ ಇದ್ದಲ್ಲಿಗೆ ಬರುವಂಥ, ಅಥವಾ ಜಾಸ್ತಿ ಅಬಂಡೆಂಟ್ ಸಪ್ಲೈ ಆಫ್ ಯಾವುದೋ ರಿಸೋರ್ಸಸ್ ಇದ್ದರೆ ಅಲ್ಲಿ ಜಾಸ್ತಿ ಉತ್ಪಾದನೆ ಮಾಡಿ ಕಡಿಮೆ ಐಟಮ್ ಇರುವಲ್ಲಿಗೆ ಕಳಿಸಿಕೊಡುವಂಥದ್ದು ಇಲ್ಲಿಯ ಲಾಜಿಕ್ ಆಗಿದೆ ಅಂತ ತಿಳಿಬೇಕದು. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆರ್ ಇನ್ವಾಲ್ವ್ಡ್ ಇನ್ ಬೋತ್. ಎರಡೂ ಸಂದರ್ಭದಲ್ಲಿ ಸಾಗಾಟ ವೆಚ್ಚ ಇರುತ್ತೆ. ಎಲ್ಲಿ ಆಂತರಿಕ ವ್ಯಾಪಾರದಲ್ಲಿ ಇದೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕೂಡ ಸಾಗಾಟ ವೆಚ್ಚವನ್ನು ನಾವು ಗಮನಿಸಬಹುದು. ನಂಬರ್ 3, so far as currency differences in international trade are concerned, they do not necessitate separate theories. Separate of the theory ಅಗತ್ಯ ಅವರಿಗಿಲ್ಲ ಅಂತ ಹೇಳ್ತಾರೆ. The rate of exchange between two countries in connected together on the basis of the purchasing power of the countries. Since the currency of one country is convertible into currency of another country, there is no basic difference between international trade and inter-regional trade. ಸೊ ಅಲ್ಲಿ ಒಂದು ರಾಷ್ಟ್ರದ ಕರೆನ್ಸಿಯನ್ನು ಇನ್ನೊಂದು ರಾಷ್ಟ್ರಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇರುವುದರಿಂದಾಗಿ ಎರಡೂ ಕರೆನ್ಸಿಗಳು ಒಂದೇ ರೀತಿಯಾಗಿದೆ ಅಂತ ಹೇಳ್ಕೊಂಡು ಅಭಿಪ್ರಾಯ ಬರುವುದರಿಂದಾಗಿ ಆಂತರಿಕ ವ್ಯಾಪಾರಕ್ಕೂ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ವ್ಯತ್ಯಾಸ ದೊಡ್ಡ ಮಟ್ಟಿಗೆ ಇಲ್ಲ ಅಂತ ಹೇಳ್ಕೊಂಡು ಇಲ್ಲಿ ನಾವು ಹೇಳುವಂಥದ್ದು ಮತ್ತು ಗಮನಿಸಬೇಕಾಗುತ್ತೆ. ಸೊ ದೇರ್ ಇಸ್ ದಿ ಕರೆನ್ಸಿ ಆಫ್ ಕಂಟ್ರಿ ಇನ್ ಕನ್ವರ್ಟಬಲ್ ಇಂಟು ಕರೆನ್ಸಿ ಆಫ್ ಅನದರ್ ಕಂಟ್ರಿ. ಒಂದು ರಾಷ್ಟ್ರದ ಕರೆನ್ಸಿಯನ್ನು ಕನ್ವರ್ಟ್ ಮಾಡಲಿಕ್ಕಾಗುತ್ತೆ ಇನ್ನೊಂದು ಕಂಟ್ರಿ ಏನು ಕರೆನ್ಸಿಯಾಗಿ ಅಂತ ಅಲ್ಲಿ ಹೇಳಬೇಕಾಗುತ್ತೆ. ಯಾವುದೇ ರೀತಿಯ ಅರ್ಥದಲ್ಲಿ ಯಾವುದೇ ರೀತಿಯ ಬೇಸಿಕ್ ಡಿಫರೆನ್ಸ್ ಟ್ರೇಡ್ ಮತ್ತು ಇಂಟರ್ ರೀಜನಲ್ ಟ್ರೇಡ್ನಲ್ಲಿ ಇಲ್ಲ. ಸೊ ಅದರಿಂದ ಕರೆನ್ಸಿ ಕನ್ವರ್ಟ್ ಮಾಡಲಿಕ್ಕಾಗುತ್ತೆ. ಅದರಿಂದ ಏನು ವ್ಯತ್ಯಾಸ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಹೆಚ್ಚೇನು ವ್ಯತ್ಯಾಸ ಇಲ್ಲ ಅಂತ ಏನು ಹೇಳ್ತಾರೆ, ಸಿಮಿಲಾರಿಟಿ ಇದೆ ಅಂತ ಹೇಳೋದನ್ನು ನೀವು ಗಮನಿಸಬೇಕಾಗುತ್ತೆ. ಮುಂದೆ ನಾಲ್ಕನೆಯ ಸಿಮಿಲಾರಿಟಿ ಬಗ್ಗೆ ನಾವು ನೋಡೋದಾದ್ರೆ, ದಿ ಥಿಯರಿ ಆಫ್ ಕಂಪ್ಯಾರಿಟಿವ್ ಕಾಸ್ಟ್ is not applicable is not applicable to international trade alone, but also applies to all trade within country. ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಮಾತ್ರ ಅಲ್ಲ, ಈ ಕಂಪ್ಯಾರಿಟಿವ್ ಕಾಸ್ಟ್ ಎನ್ನುವಂಥ ಕಾನ್ಸೆಪ್ಟ್ ಎಲ್ಲ ವ್ಯಾಪಾರಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇಟ್ ಈಸ್ ಇನ್ಹೆರೆಂಟ್ and in the principles
of specialization that an individual will devote his ability to the actives for which he is best suited. ಸೊ ಅಲ್ಲಿ ಕಂಪೇರಿಟಿವ್ ಕಾಸ್ಟ್ ಎನ್ನುವಂಥ ತುಲನಾತ್ಮಕ ವೆಚ್ಚ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರ ಮಾತ್ರ ಅಲ್ಲ, ಎಲ್ಲ ಸಂದರ್ಭದಲ್ಲಿಯೂ ಬರುತ್ತೆ ಅಂತ, ಆಂತರಿಕವಾಗಿ ಬರುತ್ತೆ ಅಂತ ಅಲ್ಲಿ ಹೇಳ್ತಾನೆ. ಮುಂದೆ ಐದನೆಯದು, regions and nations specialize and trade with each other. There are same reasons that individual specializes and trade. Some are better fitted by temperament for one work rather than another. One is better gardener, one is and the other a better teacher, while third one is excellent doctor, and gardener would prove a poor teacher, and the poor teacher a poor doctor, and so on. Thus gain from the specialization is clear. ಸೊ ಇಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ಕರ್ತವ್ಯ ಮಾಡೋದ್ರಿಂದಾಗಿ ಅಲ್ಲಿ ಸ್ಪೆಷಲೈಸೇಷನ್ ಆಗುತ್ತೆ. ಅವರವರ ಪೀರಿಯಡಲ್ಲಿ ಸುಸಂಸ್ಕೃತರಾಗುತ್ತಾರೆ ಅಥವಾ ಪರಿಣತರಾಗ್ತಾರೆ. ಅದರ ಅನುಕೂಲಗಳು ಅವರಿಗೆ ಆಮೇಲಿನ ಉತ್ಪಾದನೆಯಲ್ಲಿ ಸಿಗುತ್ತೆ ಅಂತ ಅಲ್ಲಿ ಹೇಳುವಂಥದ್ದು. ದಸ್ ದಿ ಗೇನ್ ಫ್ರಮ್ ಸ್ಪೆಷಲೈಸೇಷನ್ ಇಸ್ ಕ್ಲಿಯರ್, ಖಂಡಿತವಾಗಿ ಆಗುತ್ತೆ. Even if every individual were equally alike in the ability, it would pay to specialize. ಅಲ್ಲಿ ಎಲ್ಲರೂ ಒಂದೇ ರೀತಿಯಾದ ಕೆಲಸ ಒಂದೇ ಟೈಮಿಗೆ ಮಾಡೋದಾದ್ರೂ ಕೂಡ ಕೆಲವೊಂದು ಕೆಲಸಗಳು ಈವನ್ ಇಫ್ ಇಂಡಿವಿಜುವಲ್ ಬೇರೆ ಬೇರೆ ಮಾಡೋದಾದ್ರೂ ಕೂಡ ಕೆಲವೊಂದು ಕೆಲಸಗಳು ಒಂದೇ ರೀತಿಯಾಗಿರುತ್ತೆ ಅಂತ ಹೇಳುವಂಥದ್ದು. ಅದು ಟೀಚರ್ ಆಗಿರ್ಬೋದು ಅಥವಾ ಡಾಕ್ಟ್ರು ಪರಿಣತ ಆಗುವಂಥದ್ದು. ಆಯಾ ಕೆಲಸದಲ್ಲಿ ಪರಿಣತರಾಗ್ತಾ ಹೋಗ್ತಾರೆ ಒಂದೇ ಕೆಲಸವನ್ನು ಮಾಡ್ತಾ ಇರುವಾಗ. ಆವಾಗ ಅಲ್ಲಿಂದ ಹೆಚ್ಚು ಉತ್ಪಾದನೆ ಪಡೀಲಿಕ್ಕೆ, ರಿಸಲ್ಟ್ ಪಡೀಲಿಕ್ಕಾಗುತ್ತೆ ಅಂತ ಅಲ್ಲಿ ತಿಳಿಬೇಕಾಗುತ್ತೆ. ಸ್ಪೆಷಲೈಸೇಷನ್ ಮತ್ತು ಡಿವಿಷನ್ ಆಫ್ ಲೇಬರ್ ಅಂತ ಐಡಿಯಾಸ್, ವಿಶೇಷವಾದ ಪರಿಣತ ಹೊಂದುವಂಥದ್ದು, ಶ್ರಮ ವಿಭಜನೆ ಮಾಡುವಂಥದ್ದು. ಒಂದೇ ಕೆಲಸವನ್ನು ಮಾಡ್ತಾ ಇರುವಾಗ ಅಲ್ಲಿ ಅಭ್ಯಾಸ ಆಗುತ್ತೆ, ಅಭ್ಯಾಸ ಆದವಾಗ ಪರಿಣತ ಆಗುತ್ತೆ, ಅದನ್ನು ನಾವು ಅಪ್ಲೈ ಮಾಡ್ತಾ ಇದ್ದಾರೆ. ಗಾರ್ಡ್ನರ್ ವುಡ್ ಹ್ಯಾವ್ ಪ್ರೂವ್ ಎ ಪುವರ್ ಟೀಚರ್ ಆಗಿರ್ಬೋದು, ಎನ್ ಟೀಚರ್ ಎ ಪುವರ್ ಡಾಕ್ಟರ್ ಆಗಿರ್ಬೋದು, ಆ್ಯಂಡ್ ಸೋ ಆನ್. ಸೊ ಒಬ್ಬರು ಇನ್ನೊಂದು ಫೀಲ್ಡಲ್ಲಿ ಅಷ್ಟೇನು ಪರಿಣತರಾಗಿರೋದಿಲ್ಲ, ಇನ್ನೊಬ್ಬರು ಮತ್ತೊಂದು ಫೀಲ್ಡಲ್ಲಿ ಪರಿಣತರಾಗಿರೋದಿಲ್ಲ. ಈವನ್ ಇಫ್ ಎವ್ರಿ ಇಂಡಿವಿಜುವಲ್ ಆರ್ ಈಕ್ವಲಿ ಅಲೈಕ್ ಇನ್ ಎಬಿಲಿಟಿ, ಇಟ್ ವುಡ್ ಪೇ ಟು ಸ್ಪೆಷಲೈಸ್. ಸಮಾನತೆಯಿಂದ ಇದ್ರೂ ಕೂಡ ಅಲ್ಲಿ ಸ್ಪೆಷಲೈಸೇಷನ್ಗೆ ಅಲ್ಲಿ ರೆಫರ್ ಮಾಡಬೇಕಾಗುತ್ತೆ, ಅಲ್ಲಿ ವ್ಯತ್ಯಾಸಗಳನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ ಅಂತಲ್ಲಿ ಹೇಳ್ತಾರೆ. ಎಸ್, ಇದಿಷ್ಟು ಮುಖ್ಯವಾಗಿ ಸಿಮಿಲಾರಿಟಿ ಅಂದರೆ ಒಂದೇ ರೀತಿಯಾಗಿ ಎರಡು ಇರುವಂಥದ್ದು. ಯಾವುದು ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ವ್ಯತ್ಯಾಸವಿಲ್ಲ, ಸಾಮಾನ್ಯವಾಗಿ ಒಂದೇ ರೀತಿಯಾಗಿದೆ ಅಂತ ಈ ಒಂದು ಸೆಷನ್ ನಮಗೆ ಅಧ್ಯಯನ ಮಾಡಲಿಕ್ಕೆ ಆಗುವಂಥದ್ದು. ಇವಿಷ್ಟು ಮುಖ್ಯವಾಗಿ ಈ ಸೆಷನ್ನ ಕಂಟೆಂಟ್ಸ್ಗಳು. ವೆಲ್, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚಿಸೋಣ. ವಂದನೆಗಳು.